ನಮಸ್ಕಾರ ವೀಕ್ಷಕರೇ, ಕೃಷ್ಣಂ ಒಂದೇ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದಂದರೆ ಕ್ಯಾಲೆಂಡರ್ನ ಯಾವ ದಿಕ್ಕಿನಲ್ಲಿ ಹಾಕಿದರೆ ಒಳ್ಳೇದು ಅನ್ನೋದನ್ನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಕಾತುರದಿಂದ ಹೊಸ ವರ್ಷ ಬರಮಾಡ್ಕೊಳ್ಳೋದಕ್ಕೆ ಕಾಯ್ತಾ ಇದ್ವಿ. ಹೊಸ ವರ್ಷ ಬಂದು ಆಯಿತು, ಅದನ್ನ ಸ್ವಾಗತ ಕೂಡ ಮಾಡ್ಕೊಂಡ್ವಿ ಅಲ್ವಾ. ಸೊ ಈಗ ಮೋಸ್ಟ್ ಆಫ್ ದಿ ಪೀಪಲ್ಸ್ ಏನು ಮಾಡ್ತೀರಾ, ಕ್ಯಾಲೆಂಡರ್ನ ಚೇಂಜ್ ಮಾಡೋದು. 24 ಕ್ಯಾಲೆಂಡರ್ನ ತೆಗೆದು 25 ಕ್ಯಾಲೆಂಡರ್ನ ಅದೇ ಪ್ಲೇಸಲ್ಲಿ ಹಾಕ್ಬಿಡ್ತೀರಾ. ಬಟ್ ಕ್ಯಾಲೆಂಡರ್ನ ಬದಲಾಯಿಸುವಾಗ ನೋಡಲು ಸುಲಭವಾಗಿರುತ್ತೆ. ಹಾಗಂತ ಎಲ್ಲೆಂದರಲ್ಲಿ ನೇತು ಹಾಕಬಾರ್ದು, ಅದನ್ನು ಸರಿಯಾದ ದಿಕ್ಕಿನಲ್ಲಿ ನೇತು ಹಾಕಬೇಕು ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗತ್ತೆ. ಏಕೆಂದರೆ ವಾಸ್ತು ಪ್ರಕಾರ ಮನೆಯಲ್ಲಿರುವ ಪ್ರತಿಯೊಂದು ವಸ್ತುವು ಕೂಡ ಆ ಮನೆಯ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ವಸ್ತುವನ್ನಿಟ್ಟರೂ ನೀವು ಅದನ್ನು ಸರಿಯಾದ ಸ್ಥಳದಲ್ಲಿ ಮತ್ತು ಸರಿಯಾದ ದಿಕ್ಕಿನಲ್ಲಿ ಇರಿಸಬೇಕು. ಇದನ್ನು ಅನುಸರಿಸಿದರೆ ಮಾತ್ರ ನಿಮ್ಮ ಮನೆಯಲ್ಲಿ ಸುಖ ಸಂಪತ್ತು ಹೆಚ್ಚುತ್ತಲೇ ಇರುತ್ತೆ. ಆ ನಿಟ್ಟಿನಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕ್ಯಾಲೆಂಡ್ರನ್ನು ಎಲ್ಲಿ ಇಡಬೇಕು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಸೊ ಹಾಗಿದ್ರೆ ನೋಡೋಣ. ಫಸ್ಟ್ ಪಾಯಿಂಟ್ ಬಂದು, ಹೊಸ ಕ್ಯಾಲೆಂಡ್ರನ್ನ ಮನೆಯಲ್ಲಿ ನೇತು ಹಾಕುವಾಗ ಹಳೆ ಕ್ಯಾಲೆಂಡ್ರನ್ನ ತೆಗೆದು ಹಾಕೋದು ಅವಶ್ಯಕವಾಗಿರುತ್ತೆ. ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಕ್ಯಾಲೆಂಡರ್ನ ನಾವು ಸರಿಯಾದ ಸ್ಥಳದಲ್ಲಿ ಇಡಬೇಕು. ಇಲ್ಲದಿದ್ದರೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚಾಗುತ್ತವೆ. ಸೆಕೆಂಡ್ ಪಾಯಿಂಟ್ ಬಂದು, ಕೆಲವರು ಹಳೆಯ ಕ್ಯಾಲೆಂಡರ್ ಮೇಲೇ ಹೊಸ ಕ್ಯಾಲೆಂಡರ್ ಹಾಕಿಬಿಡ್ತೀವಿ. ಹೀಗೆ ಮಾಡೋದ್ರಿಂದ ಮನೆಯಲ್ಲಿ ವಾಸ್ತು ದೋಷ ಉಂಟಾಗುತ್ತೆ. ಇದು ಆರೋಗ್ಯ ಸಮಸ್ಯೆ ಮತ್ತು ಪ್ರಗತಿಗೆ ಕೂಡ ಅಡೆತಡೆಗಳನ್ನ ಉಂಟು ಮಾಡಬಹುದು. ಸಾಮಾನ್ಯವಾಗಿ ಹಿಂದೂಗಳು ದೇವರ ಚಿತ್ರಗಳಿರುವ ಕ್ಯಾಲೆಂಡರ್ಗಳನ್ನ ಬಳಸ್ತೀವಿ. ನಿಮ್ಮ ಮನೆಯಲ್ಲಿ ದೇವರ ಚಿತ್ರವಿರುವ ಹಳೆಯ ಕ್ಯಾಲೆಂಡರ್ ಇದ್ದರೆ ಅದನ್ನು ಕಸದ ಬುಟ್ಟಿಗೆ ಎಸೆಯುವ ಬದಲು ನದಿಗೆ ಎಸೆಯುವುದು ಉತ್ತಮ. ಏಕೆಂದರೆ ದೇವರನ್ನ ನಾವು ಯಾವತ್ತೂ ಕಾಲು ಕೆಳಗೆ ಹಾಕಲ್ಲಲ್ವಾ. ಸೊ ಹಾಗಾಗಿ ನದಿಗೆ ಎಸೆಯೋದು ಉತ್ತಮ. ವಾಸ್ತು ಪ್ರಕಾರ ಕ್ಯಾಲೆಂಡರ್ನ ಪಶ್ಚಿಮ ದಿಕ್ಕಿನಲ್ಲಿ ಇಡಬೇಕು. ಹೀಗೆ ಮಾಡುವುದರಿಂದ ಸಕಾರಾತ್ಮಕ ಶಕ್ತಿ ಸರಾಗವಾಗಿ ಹರಿಯುತ್ತೆ. ಇದರಿಂದ ಮನೆಗೆ ಹಣದ ಹರಿವು ಕೂಡ ಹೆಚ್ಚಾಗುತ್ತೆ. ಇನ್ನು ಲಾಸ್ಟ್ ಪಾಯಿಂಟ್ ನೋಡೋದಾದರೆ, ನೀವು ಕ್ಯಾಲೆಂಡರ್ನ ಉತ್ತರ ದಿಕ್ಕಿನಲ್ಲಿ ಕೂಡ ಇರಿಸಬಹುದು. ಏಕೆಂದರೆ ಉತ್ತರ ದಿಕ್ಕಿನಲ್ಲಿ ಸಂಪತ್ತಿನ ದೇವರಾದ ಕುಬೇರರು ನೆಲೆಸಿರ್ತಾರೆ. ಸೊ ಕ್ಯಾಲೆಂಡರನ್ನು ನೀವು ಅವರ ದಿಕ್ಕಿನಲ್ಲಿ ಇರಿಸೋದ್ರಿಂದ ಹೊಸ ಉದ್ಯೋಗಾವಕಾಶ ಮತ್ತು ಹಣದ ಒಳಹರಿವು ಕೂಡ ಬರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ನಾವು ಯಾವುದೇ ಕೆಲಸ ಮಾಡಲಿ, ಯಾವುದೇ ವಸ್ತು ಇರಲಿ ನಮ್ಮ ಮನೆಯಲ್ಲಿ, ಅದರಿಂದ ನಮ್ಮ ಪ್ರಗತಿ ಹೆಚ್ಚಾಗಬೇಕು, ಹಾಗೆ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಬೇಕು, ನೆಗೆಟಿವಿಟಿ ಕಡಿಮೆ ಆಗಬೇಕು ಅಂತ ಅಂದರೆ ಯಾವುದನ್ನು ಯಾವ ರೀತಿ ಇಡಬೇಕು, ಎಲ್ಲಿ ಇಡಬೇಕು ಅನ್ನೋದನ್ನು ಚೆನ್ನಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ. ಸೊ ಇವತ್ತಿನ ನಮ್ಮ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕುತೂಹಲಕಾರಿ ವಿಷಯದೊಂದಿಗೆ.